ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುದೀಪ್ ಅಂತ. ಎಲ್ಲರಿಗೂ ಸ್ವಾಗತ ಧರ್ಮದೀಪಕ್ಕೆ. ಸೊ ಈ ಧರ್ಮದ ದೀಪವನ್ನು ಶುರು ಮಾಡ್ತಾ ಒಂದು ವೇದದ ಮಂತ್ರದಿಂದ ಶುರು ಮಾಡೋಣ ಸ್ನೇಹಿತರೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋಮಾ ಅಮೃತಂ ಗಮಯ. ಸೊ ಈ ವೇದದ ಒಂದು ಮಂತ್ರವನ್ನು ತಾವೆಲ್ಲ ಕೇಳಿರಬಹುದು ಸ್ನೇಹಿತರೆ. ಈ ವೇದದ ಒಂದು ಮಂತ್ರದ ಅರ್ಥ ಏನು ಅಂತ ಹೇಳಿದರೆ, ಕತ್ತಲಿನಿಂದ ಬೆಳಕಿನೆಡೆಗೆ ಪಯಣ, ಅಜ್ಞಾನದಿಂದ ಜ್ಞಾನದೆಡೆಗೆ ಪಯಣ ಮತ್ತು ಸಾವಿನಿಂದ ಸಮಾಧಿಯವರೆಗೆ ಒಂದು ಪಯಣ ಅಂತ. ಸೊ ಈ ವೇದದ ಒಂದು ಮಂತ್ರವನ್ನು ನೀವೇನಾದ್ರು ಕೇಳಿದ್ರಿ ಅಂತ ಹೇಳಿದರೆ, ಇದರ ಅರ್ಥ ನಿಮಗೆ ಅರ್ಥ ಆಯಿತು ಅಂತ ಹೇಳಿದರೆ, ನಮ್ಮ ವೇದಗಳ ಕಾಲದಲ್ಲಿ ಹೇಗೆ ನಮ್ಮ ಪೂರ್ವಜರು ಬದುಕಿದ್ರು, ಎಷ್ಟು ಜ್ಞಾನ ಸಂಪತ್ತಿತ್ತು, ಅವರ ಧರ್ಮ ಎಷ್ಟು ಗಟ್ಟಿಯಾಗಿತ್ತು ಅನ್ನೋದನ್ನ ನಾವು ತಿಳಿಬಹುದು ಸ್ನೇಹಿತರೆ. ಸೊ ಇವತ್ತಿನ ಒಂದು ಧರ್ಮದ ದೀಪದ ಒಂದು ಎಪಿಸೋಡಲ್ಲಿ ಮಾಯಾಮೃಗ ಅನ್ನೋ ಒಂದು ಸೀರೀಸ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಯಾಮೃಗದ ಸೀರೀಸ್ ಅಥವಾ ಮಾಯಾಮೃಗದ ಒಂದು ಎಪಿಸೋಡ್ಸ್ನಲ್ಲಿ ನಾನು ಅರ್ಥದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಅರ್ಥ ಅಂತ ಹೇಳಿದರೆ, ವೇದಗಳ ಕಾಲದಲ್ಲಿ ವೇದಗಳ ಪರಿಪ್ರೇಕ್ಷ್ಯದಲ್ಲಿ ಅರ್ಥ ಅಂದರೆ ಏನು ಅಂತ ಒಂದು, ಆಮೇಲೆ ಇಂದಿನ ಕಾಲದಲ್ಲಿ ಅರ್ಥ ಅಂದರೆ ಇಂದಿನ ಪರಿಪ್ರೇಕ್ಷ್ಯದಲ್ಲಿ ಅರ್ಥ ಅಂದರೆ ಏನು ಅಂತ. ಸೊ ಇವತ್ತಿನ ಒಂದು ವಿಷಯ ಇಷ್ಟಿದೆ ಸ್ನೇಹಿತರೆ. ಈ ಅರ್ಥಗಳ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ ಎಲ್ಲರೂ. ಸೊ ಈ ಅರ್ಥ ಅಂತ ಹೇಳಿದರೆ, ವೇದಗಳ ಕಾಲದಲ್ಲಿ ಪಂಚಭೂತಗಳಿಗೆ ಅರ್ಥ ಅಂತ ಹೇಳ್ತಿದ್ರು ಸ್ನೇಹಿತರೆ. ನಿಮಗೆ ಗೊತ್ತಿರೋ ಹಾಗೆ 5 ನಮ್ಮ ದೇಹ ಪಂಚಭೂತಗಳಿಂದ ನಿರ್ಮಾಣವಾಗತಕ್ಕಂಥದ್ದು. ಸೊ ಈ ಪಂಚಭೂತಗಳಿಂದ ನಿರ್ಮಾಣವಾಗತಕ್ಕಂಥ ಒಂದು ದೇಹವನ್ನು ಅರ್ಥಕ್ಕೆ ನಾವು ಹೋಲಿಸ್ತಾ ಇದ್ವಿ. ನಮ್ಮ ವೇದಗಳ ಪರಿಪ್ರೇಕ್ಷ್ಯದಲ್ಲಿ ಅರ್ಥ ಅಂತ ಹೇಳಿದ್ರು ಈ ಪಂಚಭೂತಗಳು ಸ್ನೇಹಿತರೆ. ಈ ಪಂಚಭೂತಗಳು ನಮ್ಮ ಶರೀರದ ಪಂಚೇಂದ್ರಿಯಗಳಿಗೂ ಹೋಲಿಸ್ತಾ ಇದ್ರು ಸ್ನೇಹಿತರೆ. ಯಾವ್ಯಾವ ಅಂಗಗಳು ಯಾವ್ಯಾವ ಒಂದು ಪಂಚಭೂತಕ್ಕೆ ಅಥವಾ ಯಾವ್ಯಾವ ಒಂದು ಸೆನ್ಸರಿ ಆರ್ಗನ್ಸ್ ಅಥವಾ ನಮ್ಮ ಪಂಚೇಂದ್ರಿಯಗಳಿಗೆ ಹೋಲಿಸ್ತಾ ಇದ್ರು ಅಂತ ಹೇಳಿದರೆ, ನಾನೊಂದು ಚಿಕ್ಕದಾಗಿ ಒಂದು ಪಟ್ಟಿ ಹಾಕ್ತೀನಿ ಸ್ನೇಹಿತರೆ. ಅದನ್ನು ನೀವು ನೋಡ್ತಾ ಇರಿ, ಅದನ್ನು ನಾನು ವಿಶ್ಲೇಷಿಸ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸೊ ಮೊದಲನೇದಾಗಿ ನಮ್ಮ ಪಂಚೇಂದ್ರಿಯಗಳು ಪಂಚಭೂತಗಳಲ್ಲಿ ನಾವು ಹೇಳೋದು ಅಂತ ಹೇಳಿದರೆ, ಅಗ್ನಿ, ವಾಯು, ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಭೂಮಿ. ಸೊ ಹೀಗೆ ಪಂಚಭೂತಗಳು ಸ್ನೇಹಿತರೆ. ಇವು ಯಾವ ಬಾಡಿ ಪಾರ್ಟ್ಸ್ಗೆ ಕನ್ಸಿಡರ್ ಮಾಡ್ತಾಯಿದ್ರು ಅಂತ ಹೇಳಿದರೆ, ಮೊದಲು ನಾವು ಆಕಾಶ ತೊಗೊಂಡ್ವಿ ಅಂತ ಹೇಳಿದರೆ ಇದನ್ನ ಆಸ್ಟ್ರಲ್ ಬಾಡಿಗೆ ಕಂಪೇರ್ ಮಾಡ್ತಾಯಿದ್ರು ಸ್ನೇಹಿತರೆ. ಅಸೋಸಿಯೇಟೆಡ್ ಫಿಂಗರ್ ಯಾವುದು ಅಂತ ಹೇಳಿದರೆ ಮಧ್ಯಮ ಒಂದು ಮಧ್ಯಮ ಬೆರಳು ಸ್ನೇಹಿತರೆ. ಇದರ ಕ್ಯಾರೆಕ್ಟರಿಸ್ಟಿಕ್ ಪ್ರಿನ್ಸಿಪಲ್ ಏನಪ್ಪ ಅಂತ ಹೇಳಿದರೆ ಸೌಂಡು. ಆಮೇಲೆ ಪಂಚೇಂದ್ರಿಯ ಯಾವುದು ಇದು ಮಾಡ್ತೀವಿ ಅಂತ ಹೇಳಿದರೆ ಇದು ಕಿವಿ ಸ್ನೇಹಿತರೆ. ಈಗ ವಾಯುನು ತೊಗೊಂಡ್ವಿ ಅಂತ ಹೇಳಿದರೆ ಇದು ಬಾಡಿ ಕಂಪೋನೆಂಟ್ ಏನಪ್ಪ ಅಂದರೆ ಏರ್ ಅಥವಾ ಗಾಳಿ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಯಾವ ಬೆರಳಿಗೆ ನಾವು ಕಂಪೇರ್ ಮಾಡ್ತೀವಿ ಅಂತ ಹೇಳಿದರೆ ಇಂಡೆಕ್ಸ್ ಫಿಂಗರ್ ಅಥವಾ ತೋರ್ ಬೆರಳಿಗೆ ಕಂಪೇರ್ ಮಾಡ್ತೀವಿ. ಇದು ಯಾವ ಕ್ಯಾರೆಕ್ಟರಿಸ್ಟಿಕ್ ಪ್ರಿನ್ಸಿಪಲ್ಲು ಅಂತ ಹೇಳಿದರೆ ಇದು ಟಚ್ ಸ್ನೇಹಿತರೆ. ಸೊ ಈ ವಾಯು ಟಚ್ಚು. ಯಾವ ಸೆನ್ಸರಿ ಆರ್ಗನ್ನು ಅಂತ ಹೇಳಿದರೆ ಸ್ಕಿನ್ ಸ್ನೇಹಿತರೆ. ಸೊ ಹೀಗೆ ನಾವು ಪಂಚೇಂದ್ರಿಯಗಳನ್ನ ನಾವು ಒಂದೊಂದಾಗಿ, ಈಗ ಅಗ್ನಿನ ಬಾಡಿ ಹೀಟ್ಗೆ ಕನ್ಸಿಡರ್ ಮಾಡ್ತಾಯಿದ್ರು. ಯಾವ ಬೆರಳಿಗೆ ಅಂತ ಹೇಳಿದರೆ ಥಮ್ಗೆ ನಾವು ಕನ್ಸಿಡರ್ ಮಾಡ್ತಿದ್ವಿ ಸ್ನೇಹಿತರೆ. ಇದು ಯಾವ ಕ್ಯಾರೆಕ್ಟರಿಸ್ಟಿಕ್ ಪ್ರಿನ್ಸಿಪಲ್ ಅಪ್ಪ ಅಂತ ಹೇಳಿದರೆ ಇದು ರೂಪ. ಸೊ ಯಾವ ಸೆನ್ಸರಿ ಆರ್ಗನ್ ಅಥವಾ ಯಾವ ಪಂಚೇಂದ್ರಿಯಗಳಿಗೆ ಅಂತ ಹೇಳಿದರೆ ಐ ಅಥವಾ ಕಣ್ಣಿಗೆ ಕನ್ಸಿಡರ್ ಮಾಡ್ತಿದ್ರು ಸ್ನೇಹಿತರೆ. ಜಲ. ಸೊ ನೀವು ಜಲ ಪಂಚಭೂತಗಳಲ್ಲಿ ಒಂದು. ಇದು ಬಾಡಿನ ಬಾಡಿ ಕಂಪೋನೆಂಟ್ ನಾವು ನೋಡಿದ್ವಿ ಅಂತ ಹೇಳಿದರೆ ವಾಟರ್ ಬಾಡಿಗೆ ಕನ್ಸಿಡರ್ ಮಾಡ್ತಾಯಿದ್ರು. ಅಸೋಸಿಯೇಟೆಡ್ ಫಿಂಗರ್ ಯಾವುದಪ್ಪ ಅಂತ ಹೇಳಿದರೆ ಇದು ಲಿಟಲ್ ಫಿಂಗರ್. ಸೊ ಇದು ಯಾವ ಪಂಚಭೂತಗಳು ಅಥವಾ ಯಾವ ಕ್ಯಾರೆಕ್ಟರಿಸ್ಟಿಕ್ ಪ್ರಿನ್ಸಿಪಲ್ ಅಪ್ಪ ಅಂತ ಹೇಳಿದರೆ ಇದು ಟೇಸ್ಟ್. ಸೊ ಹೀಗಾಗಿ ನಮ್ಮ ಪಂಚೇಂದ್ರಿಯಗಳಲ್ಲಿ ಇದು ನಾಲಿಗೆಗೆ ಕಂಪೇರ್ ಮಾಡ್ತಾಯಿದ್ರು ಸ್ನೇಹಿತರೆ. ಹೀಗೆ ನಾವು ಭೂಮಿಯನ್ನು ಕಂಪೇರ್ ಮಾಡಿದ್ವಿ ಅಂತ ಹೇಳಿದರೆ ನಮ್ಮ ಪೂರ್ತಿಯಾದ ಒಂದು ದೇಹ ಪಂಚೇಂದ್ರಿಯಗಳು ಮತ್ತು ಪೂರ್ತಿಯಾದ ದೇಹ ಮಸಲ್ಸು, ಬೋನ್ಸು ಎಲ್ಲನೂ ಈ ಅರ್ತಿನಿಂದ ಆಗಿರ್ತಕ್ಕಂಥದ್ದು ಅಂತ ಹೇಳಿದರೆ ಭೂಮಿಯಿಂದ ಆಗ್ತಕ್ಕಂಥದ್ದು. ಇದನ್ನು ನಾವು ಲಿಟಲ್ ಫಿಂಗರ್ಗೆ ಕನ್ಸಿಡರ್ ಮಾಡ್ತಾಯಿದ್ವಿ. ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ ಪ್ರಿನ್ಸಿಪಲ್ ಯಾವುದಪ್ಪ ಅಂತ ಹೇಳಿದರೆ ಸ್ಮೆಲ್ ಅಥವಾ ಮೂಗಿಗೆ ನಾವು ಪಂಚೇಂದ್ರಿಯಗಳಲ್ಲಿ ನಾವು ಇದನ್ನ ಅರ್ಥೈಸ್ತಾ ಇದ್ವಿ ಸ್ನೇಹಿತರೆ. ಈ ಥರ ನಾವು ವೇದಗಳ ಕಾಲದಲ್ಲಿ ಈ ಪಂಚೇಂದ್ರಿಯಗಳನ್ನು ಪಂಚಭೂತಗಳಿಗೆ ಹೋಲಿಸಿ, ಪಂಚಭೂತಗಳನ್ನು ಪಂಚೇಂದ್ರಿಯಗಳಿಗೆ
ಹೋಲಿಸಿ ಇದರ ಒಂದು ಕಾರ್ಯವೈಖರಿಯನ್ನು ನಾವು ನೋಡ್ತಾ ಇದ್ವಿ ಸ್ನೇಹಿತರೆ. ಅದಕ್ಕೆ ನಾವು ಅರ್ಥವನ್ನು ಪಂಚಭೂತಗಳಲ್ಲಿ ನಾವು ನೋಡ್ತಾ ಇದ್ವಿ. ಒಂದೊಂದು ಅರ್ಥ ಏನಿದೆಯಲ್ಲ ಅದು ನಮಗೆ ಹೇಗೆ ಉಪಯುಕ್ತ, ಅದರಿಂದ ನಾವು ಹೇಗೆ ಇದನ್ನು ಮಾಡ್ಬೋದು, ಉಪಯೋಗ ತಗೊಬಹುದು, ಅದು ನಮ್ಮ ಜೀವನ ಶಕ್ತಿಗೆ ಎಂಥ ಶಕ್ತಿ ಕೊಡುತ್ತೆ, ಅದೇ ಶಕ್ತಿಯಿಂದ ನಮ್ಮ ಪೂರ್ತಿಯಾದ ಜೀವನ ನಡೆಯುತ್ತೆ. ಇದನ್ನು ಅರ್ಥ ಅಂತಲೂ ಹೇಳ್ತಾ ಇದ್ರು ಸ್ನೇಹಿತರೆ. ಈಗಿನ ಪರಿಪ್ರೇಕ್ಷ್ಯದಲ್ಲಿ ನಾವು ಅರ್ಥ ಅಂತ ಹೇಳಿದರೆ ಹಣಕಾಸು, ಕರೆನ್ಸಿ, ರೂಪಾಯಿ, ಅಥವಾ ಇನ್ನೂ ಒಂದೇನು ಹೇಳಬೇಕು ಅಂತ ಹೇಳಿದರೆ ಈಗ ಮುಂದೆ ಹೋಗ್ತಾ ಡಿಜಿಟಲ್ ಕರೆನ್ಸಿ ಬಂದ್ಬಿಟ್ಟಿದೆ ಸ್ನೇಹಿತರೆ. ಈ ಡಿಜಿಟಲ್ ಕರೆನ್ಸಿಯ ಒಂದು ಮಾಯಾಜಾಲ ನಮ್ಮ ಎದುರಿಗೆ ನಿಂತಿದೆ, ನಮಗೇನು ಗೊತ್ತಾಗ್ತಾ ಇಲ್ಲ. ಅರ್ಥ ಅನ್ನೋ ಒಂದನ್ನು ಅನರ್ಥ ಆಗಿ ಪರಿಣಾಮ ಬೀರ್ತಾ ಇದೆ ಸ್ನೇಹಿತರೆ. ಈಗ ನಾವು ಈ ಅರ್ಥವನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಈ ಅರ್ಥದಿಂದ ಅನರ್ಥಕ್ಕೆ ಹೇಗೆ ಆಗ್ತಾ ಇದೆ ಅನ್ನೋದನ್ನ ನಾನು ತಿಳಿಸ್ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಈಗ ಕರೆನ್ಸಿ ಅಂತ ಹೇಳಿದರೆ ಈಗ ನಾವು ನೋಡ್ತಾ ಇದ್ದೀವಿ ನೋಟುಗಳು ಮಾಯ ಆಗಿಬಿಟ್ಟಿದೆ ಸ್ನೇಹಿತರೆ. ಇವಾಗ ಯಾಕೆ ಅಂತ ಹೇಳಿದರೆ ಈಗ ಡಿಜಿಟಲ್ ಕರೆನ್ಸಿ ಬಂದ್ಬಿಟ್ಟಿದೆ. ಈ ಡಿಜಿಟಲ್ ಕರೆನ್ಸಿಯ ಒಂದು ಮಾಯಾಜಾಲ, ಅದಕ್ಕೆ ನಾನು ಇದಕ್ಕೆ ಒಂದು ಸೀರೀಸ್ನ ಒಂದು ಹೆಸರಿಟ್ಟಿದ್ದೀನಿ. ಏನು ಅಂತ ಹೇಳಿದರೆ ನೀವು ಮೊದಲನೇ ಕೇಳಿದ ಹಾಗೆ ಮಾಯಾಮೃಗ ಅಂತ. ಅಂದರೆ ಈ ಮಾಯಾಮೃಗ ಅಂತ ಹೇಳಿದರೆ ಜಿಂಕೆಗೆ ನಾವು ಹೋಲಿಸ್ತೀವಿ. ಜಿಂಕೆ ನಮಗೆ ಕಾಣಿಸುತ್ತೆ, ಬಟ್ ಆದರೆ ಅದು ಮಾಯದ ರೂಪದಲ್ಲಿರುತ್ತೆ, ಮುಟ್ಟಕ್ಕೆ ಹೋದರೆ ಸಿಕ್ಕಲ್ಲ. ಹೀಗಾಗಿ ಈ ಅರ್ಥ ಅಥವಾ ಈ ಅರ್ಥದ ಅನರ್ಥದ ಒಂದು ಪಯಣದನ್ನು ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಮಾಯಾಮೃಗದ ಒಂದು ಎಪಿಸೋಡ್ಸು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಮಾಯಾಮೃಗದ ಒಂದು ಎಪಿಸೋಡ್ಸು 5ರಿಂದ 10 ಎಪಿಸೋಡ್ಸ್ ಆಗ್ಬೋದು ಸ್ನೇಹಿತರೆ. ನೀವು ಒಂದೊಂದಾಗಿ ಸರಿಯಾಗಿ ತಿಳ್ಕೊತಾ ಹೋದ್ರಿ ಅಂತ ಹೇಳಿದರೆ ಈ ಅರ್ಥವನ್ನು ಅನರ್ಥವಾಗಿ ಹೇಗೆ ನಾವು ಪರಿಣಾಮ ಬೀರ್ತಾ ಇದೆ, ಅದು ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ಶಾಂತ ರೀತಿಯಿಂದ ಇದನ್ನೆಲ್ಲ ನೀವು ಅರ್ಥೈಸ್ಕೊಂಡ್ರಿ ಅಂತ ಹೇಳಿದರೆ ನಿಮ್ಮ ಜೀವನ ಹಸನಾಗುತ್ತೆ, ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಮತ್ತು ಈ ಅರ್ಥದ ಒಂದು ಅರ್ಥವನ್ನು ನೀವು ಮಾಡಿಕೊಂಡ್ರಿ ಅಂತ ಹೇಳಿದರೆ ನೀವು ಜ್ಞಾನವಂತರಾಗ್ತೀರಿ. ವೇದಗಳ ಜ್ಞಾನ ನಿಮ್ಮ ಹತ್ತಿರ ಬಂದಿದೆ. ಇದಕ್ಕೆ ನೀವು ಒಂದಿಷ್ಟು ಸೂಕ್ಷ್ಮತೆಯಿಂದ ಶಾಂತತೆಯಿಂದ ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಮೊದಲನೇ ಎಪಿಸೋಡ್ನ ಮುಗಿಸ್ತೀನಿ ಸ್ನೇಹಿತರೆ. ಧರ್ಮದೀಪಕ್ಕೆ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ಶಾಂತ ರೀತಿಯಿಂದ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಈ ಎಪಿಸೋಡ್ಸ್ಗಳನ್ನು ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಅಂತ ಕೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ಧರ್ಮದೀಪ. ನಮಸ್ಕಾರ.